ಪ್ರೀತಿ ಮಾಡಿದ ಹೆಂಡತಿ ದೂರ ಆಗ್ತಾಳೆ, ಇದು ಯಾವುದೋ ಹೋರಾಟದಿಂದ. ಮಗನೂ ದೂರ ಆಗ್ತಾನೆ, ತಮ್ಮಂದರು ಕೂಡ ದೂರ ಆಗಿಬಿಡ್ತಾರೆ. ಏನು ಬೇಕಾಗಿತ್ತ ಅಂತ. ಸೊ ಆಲ್ ಅಲೋನ್, ಲೈಫ್ ವಾಸ್ ಆಲ್ ಅಲೋನ್ ಮೇಡಮ್. ಆಲ್ ಅಲೋನ್. ಆ ಸಮಯದಲ್ಲಿ ನಮಗೆ ಸೌಮ್ಯ ಅವರು, ನನ್ನ ಹೆಂಡತಿ ಸಿಗ್ತಾರೆ. ಹಾಗಾಗಿ ಪರಿಚಯ ಆಗ್ತಾರೆ. ಹಾಗೂ ಅವ್ರು ವಿಡೋ ದಾವಣಗೆರೆಯಲ್ಲಿ ಅವರು ಸ್ವಂತ ಮನೆ, ಲಿಂಗಾಯತರು. ಸೊ ಅವರು ಕೂಡ ಲೈಫಲ್ಲಿ ಅವ್ರಿಗೆ ಮದುವೆ ಆಗಿದ್ದು 3 ವರ್ಷದಲ್ಲಿ ಗಂಡನ ಕಳ್ಕೊಂಡಿರ್ತಾರೆ. ವಿಡೋ ಇಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ಪರಿಚಯ ಆಗುತ್ತೆ ಮ್ಯಾಟ್ರಿಮೋನಿಯಲ್ಲಿಂದ. ನಾನು ಹೇಳ್ತೀನಿ, ಈ ಥರ ನಮ್ಮದು ಪರಿಸ್ಥಿತಿ ಇದೆ, ನಾನು ಕೂಡ ನನ್ನ ಹೆಂಡತಿ ಬಿಟ್ಟು ಹೋಗಿದ್ದಾಳೆ, ವಿ ಹ್ಯಾವ್ ಅಪ್ಲೈಡ್ ಫಾರ್ ಡೈವರ್ಸು, ಪ್ರೊಸೆಸಲ್ಲಿದೆ ಅಂತ. ಸೊ ಹಂಗೆ ಪರಿಚಯ ಆಗಿ ಒಬ್ರಿಗೊಬ್ರು ನಾವು ಮೆಚ್ಕೊಂಡು ದೆನ್ ಸೊ ವಿ ಗೆಟ್ ಮ್ಯಾರಿಡ್ ಆ್ಯಂಡ್ ನಮಗೊಂದು ಮಗು ಆಗುತ್ತೆ. ಸೊ ನಾನು ಅಷ್ಟೊತ್ತಿಗೆ ಲಾ ಕಂಪ್ಲೀಟ್ ಮಾಡ್ಕೊತೀನಿ. ಐ ಬಿಕಮ್ ಎ ಲಾಯರ್, ಫುಲ್ ಫ್ಲೆಜ್ ಲಾಯರು. ಆಕೆಯೂ ಕೂಡ ನನ್ನ ಜೊತೆ ಮದುವೆ ಆದಮೇಲೆ ಶಿ ಸ್ಟಡೀಸ್ ಲಾ, ಶಿ ಬಿಕಮ್ ಎ ಲಾಯರ್ ಆಲ್ಸೋ. ಸೊ ಎಲ್ಲ ಲೈಫು ಮುಳುಗೋಗಿ, ಅದೇ ಹೇಳಿದ್ರಲ್ಲ, ಬರಡು ಭೂಮಿ ಆಗಿತ್ತು ನನ್ನ ಜೀವನ. 2012ರಲ್ಲಿ ಎಲ್ಲ ಹೊಟ್ಟೋಗ್ತಾರೆ. 2016ಕ್ಕೆ ಮತ್ತೆಲ್ಲ ವಾಪಸ್ ಬರ್ತದೆ. ಈಗ ಆಕಾಶಕ್ಕೆ ನಮ್ಮನ್ನು ಆಡಿಸ್ತಾ ಇದ್ದಾರೆ. ನನ್ನ ವಿತಿನಲ್ಲಿ ನಾನು ಮುಟ್ದಿರೋ ಕೇಸು ಇಲ್ಲ, ನಾನು ಹೋರಾಟ ಮಾಡ್ತಿರೋ ಜಾಗನೇ ಇಲ್ಲ. PSI ಹಗರಣದಲ್ಲಿ ADGP ಅಮೃತ್ ಪಾಲನ್ನು ಮತ್ತು 49 ಜನನ 500 ಕೋಟಿ ಹಗರಣದಲ್ಲಿ ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳಿಸ್ತೀನಿ. ಸುಮಾರು 20 ಜನ ಪವರ್ ಟಿವಿನಲ್ಲಿ ಆನ್ಲೈನ್ ಸ್ಟಿಂಗ್ ಆಪ್ರೇಷನ್ ಮಾಡಬೇಕಾದ್ರೆ 20 ಜನ ACPಗಳು, ಟ್ರಾಫಿಕ್ ಅವರು ಲಂಚ ತೊಗೊತಾರೆ. ಆ ಕೇಸನ್ನು FIR ಮಾಡಿಸಿ ಅವ್ರನ್ನೂ ಕೂಡ ಈಗ ರೈಟ್ ನೋ ದ ಮ್ಯಾಟರ್ ಇಸ್ ಇನ್ ಹೈಕೋರ್ಟು. 51 ಜನ IPS ಆಫೀಸರ್ಗಳನ್ನು 2010ನಲ್ಲಿ ಬ್ಲ್ಯಾಕ್ ಲಿಸ್ಟ್ ಮಾಡಿಸ್ತೀನಿ. ಆಸ್ತಿ ವಿವರಣೆ ಕೊಟ್ಟಿರಲ್ಲ ಯೂನಿಯನ್ ಹೋಮ್ ಮಿನಿಸ್ಟ್ರಿಗೆ ಆ ಥರ. ಮತ್ತು ರಮೇಶ್ ಜಾರಕಿಹೊಳಿ CD ಪ್ರಕರಣ ಅಂತಂದರೆ ಕರ್ನಾಟಕದಲ್ಲಿ ಬ್ಲೂ ಫಿಲಮನ್ನು ಪರಿಚಯ ಮಾಡಿಕೊಟ್ಟವನು ಇವನು ರಮೇಶ್ ಜಾರಕಿಹೊಳಿ. ಆ ಪ್ರಕರಣದಲ್ಲಿ ವಿಕ್ಟಿಮ್ ಅಡ್ವೊಕೇಟ್ ಆಗಿ ನಮ್ಮದೇ ಆದಂಥ ಪಾತ್ರ ಮಾಡ್ತೀವಿ. 45 ಲಕ್ಷ ಖರ್ಚಾಗುತ್ತೆ. DK ಶಿವಕುಮಾರು ಏನೋ ಖರ್ಚು ವೆಚ್ಚನ ಬೇಕಾದ್ರೆ ಬೇಕು ಅಂತ 3 ಲಕ್ಷ ಕಳಿಸ್ತಾರೆ ಯಾರ ಕೈಯಲ್ಲ. ಅವ್ರು ಕೊಟ್ಟಿದ್ದ ಅವತ್ತು ಯಾರು ಕೊಟ್ಟಿದ್ದ, ನಾನು ಅದನ್ನು ಬಿಸಾಕ್ದೆ ಅಂತ. ಯಾಕಂದರೆ ನಮಗೆ ಸಪೋರ್ಟ್ ಮಾಡೋರು ಬೇಕಾಗಿತ್ತು ಹೊರತು ದುಡ್ಡು ಅಂತಲ್ಲ. ನಮ್ಮಂಥವ್ರು ನೀವು ಇಬ್ಬರು ಕೂಡ ನಮ್ಮಂಥವ್ರು 140 ಕೋಟಿ ಜನ ವೋಟ್ ಹಾಕಿದ್ರೆ ರಾಜ್ಯ ಸರ್ಕಾರ ಆಗುತ್ತೆ, ಕೇಂದ್ರ ಸರ್ಕಾರ ಆಗುತ್ತೆ. 24 ಗಂಟೆ ನಾವು ಟ್ಯಾಕ್ಸ್ ಕಟ್ಟೋದ್ರಿಂದ ಈ ಎರಡೂ ಸರ್ಕಾರ ನಡೀತದೆ. ಬಟ್ ನಮ್ಮಗಳನ್ನ ಈ ಸರ್ಕಾರ ಗುಲಾಮ್ಗಿರಿ ತಳ್ಳಿದೆ. ಈ ಮನಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕು. ಅವರು ನಾವು ಎಲೆಕ್ಟ್ ಮಾಡೋದು ನಮ್ಮ ಸೇವೆ ಮಾಡೋಕ್ಕೋಸ್ಕರನೇ ಹೊರತು ಕುಮಾರಸ್ವಾಮಿ ಮಗನ ನಿಂತ್ಕೊಂಡವನೇ ಗೆಲ್ಸೋಕ್ಕೋಸ್ಕರನೂ ಅಲ್ಲ, ಆ ಕಡೆ ಬೊಮ್ಮಾಯಿ ಮಗನ ನಿಂತ್ಕೊಂಡವನೇ ಅವನು ಮೆರೆಸೋಕ್ಕೋಸ್ಕರನೂ ಅಲ್ಲ. ಅಲ್ಲಿ ಸಾಮಾನ್ಯ ಜನ ನಿಲ್ಲಬೇಕು, ಸಾಮಾನ್ಯ ಜನ ಗೆಲ್ಲಬೇಕು. ಅಂಥ ಪರಿಸ್ಥಿತಿ ಬಂದಾಗ ಮಾತ್ರ ಸಮಾಜ ಉದ್ಧಾರ ಆಗುತ್ತೆ. ಎಲ್ಲಿವರೆಗೂ ಕುಮಾರಸ್ವಾಮಿ ಅಂತವ್ರು ಇರ್ತಾರೋ, ಎಲ್ಲಿವರೆಗೂ ಬೊಮ್ಮಾಯಿ ಅಂತ ಇರ್ತಾರೋ, ಎಲ್ಲಿವರೆಗೂ ಯಡಿಯೂರಪ್ಪ ಅಂತ ಇರ್ತಾರೋ, ಅಫ್ಕೋರ್ಸ್ ಐ ಕ್ಯಾನ್ ಗೋ ಟು ಒನ್ ಎಕ್ಸ್ಟೆಂಟ್ ಆಲ್ಸೋ. ವಂಶ ಪಾರಂಪರೆ ಆಡಳಿತ ನಿಲ್ಲಬೇಕು ಮೇಡಮ್. 50 ಫ್ಯಾಮಿಲಿ ಕರ್ನಾಟಕವನ್ನು ಹಾಳು ಮಾಡಿ ಇಪ್ಪೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ನೀವು ಮನೆಯ ಹಾಳರು ಅಂತ ನಾನು ಹೇಳ್ತೀನಿ. ನೀವುಗಳು ತೊಲಗೋವರೆಗೂ ನಮ್ಮ ವ್ಯವಸ್ಥೆ ಸರಿ ಹೋಗಲ್ಲ. ನಮ್ಮ ಜನರ ಮುಖದಲ್ಲಿ ನಗು ಬರಲ್ಲ. ಅಫ್ಕೋರ್ಸ್ ನಿಮ್ಮ ಮುಖದಲ್ಲೂ ನಗು ಇಲ್ಲ, ನಗು ಬರಬೇಕು ಮೇಡಮ್.